ಮೋಹನನ್, ಈಗ ನೀವು ಮೂರನೇ ಮೇಳದಲ್ಲಿ ಕಳೆದ ಬಾರಿ ಮೊನ್ನೆ ಅಷ್ಟೇ ತಿರುಗಾಟಗಳ ಮುಕ್ತಾಯವನ್ನ ಹೊಂದಿರುವಂತದ್ದು. ಹೇಗೆ ಇತ್ತು ಮೂರನೇ ಮೇಳದ ಬಗ್ಗೆ ಹೇಳುವುದಾದ್ರೆ ಏನು ವಿಚಾರ? ಈ ವರ್ಷ ಒಂದು ಹೊಸ ಅನುಭವ. ಅದನ್ನು ಮೊನ್ನೆ ಶ್ರುತಕೀರ್ತಿ ಅವರೊಂದು ಇವರು ಅವಿನಾಶ್ ಬೈಪಾಡ್ತಾ ಒಂದು ಫೋನ್ ಮಾಡಿ ಯಕ್ಷಪ್ರಭಕ್ಕೆ ಒಂದು ಬರೆದು ಕೊಡಿಂದೆ, ಹಾಗೆ ಒಂದು ಸಣ್ಣ ಲೇಖನ ಕೊಟ್ಟಿದ್ದೇನೆ ನಾನು. ಒಂದು ಹೊಸ ಅನುಭವ ಅಂತ ಹೇಳಿದ್ರೆ ನನಗೆ ಎದುರು ವೇಷದ ಜಾಗ ಕೊಟ್ಟಿದ್ದಾರೆ, ರಕ್ತಬೀಜ. ಅದು ರಕ್ತಬೀಜ ಮಾಡಿದ್ರು ಜನರು ಬಂದು ಕೇಳಿದ್ರು ಚೆನ್ನ ಉಂಡಿರಲಿಲ್ಲ ಅಂತಲೇ ಕೇಳಿದ್ರು. ಈಗಲೂ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನ ಅದು. ಈ ನಾಟಕ ವೇಷಕ್ಕೆ ಸ್ವಲ್ಪ ಸ್ವಲ್ಪ ನನ್ನದು ಸಪುರಾದ ಕಾರಣ ನಾನು ಆದಷ್ಟು ತುಂಬಿಸ್ತೇನೆ, ಮಾಡ್ತೇನೆ. ಮತ್ತೆ ಈಗಲೂ ಮೂರನೇ ಮೇಳ ನನಗೆ ಭಾಳ ಒಂದು ತೃಪ್ತಿಯ ತಿರುಗಾಟ. ಭಾಗವತರು, ದೇವಪ್ರಸಾದ್ ಆಡು, ತಲಪಾಡಿ, ಮತ್ತೆ ದಯಣ್ಣ ಇದ್ದಾರೆ, ಚೆಂಡೆಗೆ ಸೂರಜ್, ಮತ್ತೆ ಸಹ ಕಲಾವಿದರು ಕೂಡ ಇವು ಅರುಣ್ ಕೋಟ್ಯಾನ್ ಇದ್ದಾನೆ, ಮತ್ತೆ ಅಶ್ವಥ್ ಮಗ ಕೂಡ ಜೊತೆಯಲ್ಲಿ ಇದ್ದಾನೆ. ಹೌದು, ಮತ್ತೆ ಭಾಸ್ಕರ ಸರಪಾಡಿ, ಹಾಗೆ ಒಳ್ಳೆ ಹರಿಯಣ್ಣ, ಹರಿನಾರಾಯಣ, ಎಡ್ನೀರು ಹರಿಯಣ್ಣ, ಹಾಗೆ ಒಳ್ಳೆ ಟೀಮ್ ವರ್ಕ್ ಅಲ್ಲಿ ಒಳ್ಳೆ ಒಂದು ಹೆಸರುಂಟು ಮೂರನೇ ಮೇಳಕ್ಕೂ. ಅಂದ್ರೆ ಹಿಮ್ಮೇಳ ಒಳ್ಳೆ, ನಮಗೆ ಮೇನ್ ಬೇಕಾದ ಹಿಮ್ಮೇಳ ಸರಿ ಇರಬೇಕು. ಯಾವ ಪಾತ್ರಧಾರಿಗೂ ಮೇನ್ ಬೇಕಾದ ಹಿಮ್ಮೇಳ ಮತ್ತೆ ಜೊತೆಗೆ ಬರುವ ವೇಷ ಅದು ಸರಿ ಇದ್ರೆ, ಇಲ್ಲದ್ರೆ ಅದು ಒಳ್ಳೆ ತಿರುಗಾಟ. ಇದು ಮೂರನೇ ಮೇಳದ್ದು ವಿಚಾರ. ಈಗ ಮುಂದಿನ ತಿರುಗಾಟಕ್ಕೆ ಗೊತ್ತಿಲ್ಲ, ಸಟ್ಟನ ಬದಲಾಯಿಸ್ತಾರೋ ಏನು ಅಂತ ಹೇಳಿ ಯಜಮಾನರಿಗೆ ಬಿಟ್ಟಿರುವಂತದ್ದು ಗೊತ್ತಿಲ್ಲ, ಅದು ಅವರು ನಿರ್ಧರಿಸುವಂತದ್ದು. ನಾನು ಕಾರ್ಯಕ್ರಮದ ಕಡೆಯದಾಗಿ ಎಲ್ಲರಲ್ಲಿ ಕೇಳುವ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ, ಅದಕ್ಕೆ ನೇರವಾಗಿ ಉತ್ತರಿಸಬಹುದು. ಮುಂಜೆ ಮೋಹನ್ ಕುಮಾರ್ ಅವರು ಪ್ರಸ್ತುತ ಈಗ ಆಗಿರಬಹುದು ಅಥವಾ ಹಿಂದಿನ ಮೆಚ್ಚಿಕೊಂಡಿರುವಂತಹ ವೇಷ ಯಾವುದು ಅನ್ನುವಂಥದ್ದು? ಕಲಾವಿದ ಅಲ್ಲ, ನಿಮ್ಮದ್ದು ನನ್ನ ವಿಚಾರ ಅಲ್ಲ, ನೀವು ಮೆಚ್ಚಿಕೊಂಡಂತಹ ಕಲಾವಿದರು ಯಾರು? ಈಗಲೂ ಕೂಡ ಅವರೇ ನನಗೆ ಕಲಾವಿದರು. ನಾನು ಒಂದು ಎಲ್ಲರನ್ನೂ ಗೌರವಿಸ್ತೀರಿ, ಆದ್ರೆ ನನಗೆ ಇವರು ಇಷ್ಟ, ಈ ವಿವರ ವೇಷ ಇಷ್ಟ. ನನಗೆ ಪುಂಡು ವೇಷದಲ್ಲಿ ಗುಂಡಿ ಮಜಲ್ ಗೋಪಾಲ್ ಭಟ್ರು ಮತ್ತೆ ಶ್ರೀಧರ್ ಭಂಡಾರಿ ಅವರ ವೇಷ ಇಷ್ಟ ನನಗೆ. ಆದ್ರೆ ನನಗೆ ಒಂದು ಹತ್ತಿರದಲ್ಲಿದ್ದ ಕಾರಣ ಗುಂಡಿ ಮಜಲ್, ಶ್ರೀಧರ್ ಭಂಡಾರಿ ಅವರ ವೇಷ ಇಷ್ಟ. ಮತ್ತೆ ನನಗೆ ಕಿರೀಟ ವೇಷದಲ್ಲಿ ನಾನು ಮೆಚ್ಚಿದ್ದು ಸಂಪಾಜೆ ಶೀನಪ್ರೈಗಳು ಒಂದು, ಆಮೇಲೆ ಸುಬ್ರಾಯ ಹೋಳ್ರ ವೇಷ ಇಷ್ಟ ನನಗೆ, ಮತ್ತೆ ಸುನ್ನಂಬಳ ವಿಶ್ವಣ್ಣ, ಮತ್ತೆ ಮಾತುಗಾರಿಕೆಯಲ್ಲಿ ನನಗೆ ಚೆನ್ನಪ್ಪಣ್ಣ ಮತ್ತು ವಿಶ್ವನಾಥ ಶೆಟ್ಟಿ, ಸಿದ್ದಗಟ್ಟೆ, ಹೌದು ಅವರೆಲ್ಲ ಮತ್ತೆ ಇಷ್ಟ. ಮತ್ತೆ ಎಲ್ಲ ವೇಷಗಳು ಇಷ್ಟವೇ, ಅಂದ್ರೆ ಒಂದು ನನಗೆ ಆದಷ್ಟು ನನ್ನ ಸ್ಫೂರ್ತಿ ಅಂದ್ರೆ ಕೆಲವು ನನ್ನ ಅಂತ ಹೇಳಿದ್ರೆ ನನ್ನದು ಅನುಕರಣೆ ಇಲ್ಲ, ಅನುಸರಣೆ ಉಂಟು. ಯಾರಲ್ಲಿ ಒಳ್ಳೇದುಂಟು ಅದನ್ನು ಸ್ವೀಕಾರ ಮಾಡ್ತೇನೆ. ಈಗ ಸುನ್ನಂಬಲ ಶೈಲಿ, ಮತ್ತೆ ಶೀನಪ್ರೈಗಳ ಶೈಲಿ, ಒಳ್ಳರ ಶೈಲಿ, ಕಿರೀಟ ವೇಷದಲ್ಲಿ ನನಗೆ ಬಹಳ ಪ್ರೀತಿ. ಹಾಗೆ ಇದು ನೀವು ಮೆಚ್ಚಿಕೊಂಡಿರುವಂತದ್ದು ಅಥವಾ ವಿಚಾರಗಳು. ಓಕೆ, ನೀವು ನಿಮಗೆ ನಿಮ್ಮ ಯಾವ ವೇಷ ಇಷ್ಟ ಅಂತ ಹೇಳಿ? ನನ್ನ ಎಲ್ಲ ವೇಷವೂ ಇಷ್ಟ. ಅಂದ್ರೆ ನಾನು ಮಾಡುವ ಪ್ರತಿಯೊಂದು ವೇಷ ನನಗೆ ಇಷ್ಟವೇ. ಅದರಲ್ಲಿಯೂ ಪುಂಡು ವೇಷದಲ್ಲಿ ಹೇಳುದಿದ್ರೆ ಒಂದು ಸುಧನ್ವ, ಅಭಿಮನ್ಯು, ಎಲ್ಲ ವೇಷವೂ ಇಷ್ಟವೇ. ಒಂದು ಕಾರಣ ಬೇರೆ ಕಾರಣ ಅಂದ್ರೆ ಅದು ಎಲ್ಲ ಅದಕ್ಕೆ ಬೇಕಾದ ಒಂದು ಎಲ್ಲ ರಸಗಳು ಇರುವಂತಹ ಪಾತ್ರಗಳು. ಕಿರೀಟ ವೇಷದಲ್ಲಿ ಹಾಗೆ. ಈಗ ನಾನು ಮೆಚ್ಚಿಕೊಂಡಿರುವಂತದ್ದು ಕೇಳಿದ್ರೆ ಅಮ್ಮುಂಜಿ ಅವರದ್ದು ಅಶ್ವತ್ಥಾಮ. ಏನು ಅಶ್ವತ್ಥಾಮನ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮ ಅಶ್ವತ್ಥಾಮ ಫೇಮಸ್ ಅಂತೆ, ಯಾಕೆ? ನಾನು ಈಗ 5ನೇ ಮೇಳದಲ್ಲಿ ಇರುವಂತದ್ದು, ಮುಂಡಾಜೆ ನವೀನ್ ಶೆಟ್ಟರು ಕೂಡ ನಾವು ಒಟ್ಟಿಗೆ ಇರುವಂತದ್ದು, ತುಂಬಾ ಹೊಗಳ್ತಾರಲ್ಲ ಎಲ್ಲರೂ ಕೂಡ ಅಷ್ಟೇ. ಅಶ್ವತ್ಥಾಮ ಪ್ರಾರಂಭ ಮಾಡಿದ್ದು ಗುಂಡಿ ಮಜಲ್, ಹೌದು, ಅದು 2ನೇ ಮೇಳದಲ್ಲಿ. ಆಗ ಈಗಿನ ಹಾಗೆಲ್ಲ, ಅದು ಒಂದು ಇಷ್ಟು ಸಣ್ಣ ಕಚ್ಚಾಕಿಕೊಂಡು ಅವರದು ಬಲಿಪರ ಪದ್ಯಕ್ಕೆ, ಆಮೇಲೆ ಚಂದ್ರಶೇಖರ ಧರ್ಮಸ್ಥಳ, ಮತ್ತೆ ದಿವಾಕರ್ ರೈ, ಅದಕ್ಕೆ ಸ್ವಲ್ಪ ಪರಿಷ್ಕರಣೆ ಎಲ್ಲ ಮಾಡಿದ್ರು. ಹೌದೆಲ್ಲ ಹಾಕಿ ನಾನು ಮತ್ತೆ ಸ್ವಲ್ಪ ಅದಕ್ಕೆ ಸೇರಿಸಿ ಬಡಗಿನ ಒಂದು ಇದು ಜಟೆ, ಅದನ್ನು ಕರ್ಣಪತ್ರ ಕಟ್ಟಿ, ಅದು ಕುರಿಯ ಭಾಗವತರ ಪದ್ಯ, ಪಟ್ಲದವರ ಪದ್ಯ, ಅದರಲ್ಲಿ ನಾನು ಹೆಚ್ಚು ಮಾಡ್ತಾ ಇದ್ದೆ. ಹೌದು, ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಶೈಲಿ. ನಾನು ನನ್ನ ಅಶ್ವತ್ಥಾಮದಲ್ಲಿ ಕೃಪಾಚಾರ್ಯ, ಕೃತವರ್ಮ ಇಬ್ಬರನ್ನು ಕರ್ಕೊಂಡು ಹೋಗ್ತೇನೆ. ಅಂದ್ರೆ ಹೋಗುವಾಗ ಅವರು 3 ಮಂದಿ ಹೋಗಿ ಅಲ್ಲಿ ಅವರಿಗೆ ಆಯಾಸ ಆಗುದು, ಅವರ ಆಯಾಸ ಆಗಿ ಮಲಗುವಾಗ ಇವು ಆಲೋಚನೆ ಮಾಡುವಾಗ ಮೇಲಿಂದ ಇದು ಕಾಣುದು. ಅದೇ ನನ್ನ ಶೈಲಿಯಲ್ಲಿ ಹೋಗ್ತಾ ಇದ್ದೆ. ಒಂದು 5ನೇ ಮೇಳದಲ್ಲಿ ಇವರ ಪಟ್ಲದವರ ಪದ್ಯ, ಮತ್ತೆ ಇವರು ಬಲಿಪ ಪ್ರಸಾದಣ್ಣ ಅವರ ಪದ್ಯಕ್ಕೆ, ಅದು ಇಲ್ಲಿ ಬ್ರಾಹ್ಮರಿಯರದ್ದು ಯಕ್ಷಗಾನ ಆಗ್ತಲ್ಲ ಟೌನ್ ಹಾಲಲ್ಲಿ, ಅಲ್ಲಿ ಪ್ರಸಾದಣ್ಣ ಪದ್ಯ, ಮತ್ತೆ ಕಡಂಬಡಿ ತಾಯರು ಮತ್ತು ಅಡೂರು ಗಣೇಶಣ್ಣ ಇಬ್ರು, ಅದು ತುಂಬಾ ಬಲಿಪರ ಪ್ರಸಾದಣ್ಣ ಪದ್ಯ ನನಗೆ ಅಶ್ವತ್ಥಾಮನಿಗೆ ಬಹಳ ಒಂದು ಇಷ್ಟವಾದ ಪದ್ಯ. ಮತ್ತೆ ಪಟ್ಲದವರು ಹೇಳ್ತಿದ್ರು, ಮತ್ತೆ ಕುರಿಯ ಭಾಗವತರ ಪದ್ಯಕ್ಕೂ ಮಾಡಿದ್ದೇನೆ ಅಶ್ವತ್ಥಾಮ. ಅಂದ್ರೆ ಅಶ್ವತ್ಥಾಮ ಅಂತ ಹೇಳಿದ್ರೆ ಒಂದು ಅತೃಪ್ತ ಅವನಿಗೆ.
ಅವನ ಕೊನೆಯವರೆಗೆ ಒಂದು ಅತೃಪ್ತ ಜೀವನವೇ. ಅವನಿಗೆ ಬೇಕು ಬೇಕು ಅಂತ ಹೇಳುದು, ಅವನಿಗೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ಕೊನೆಗೆ ಆದದ್ದು ಅದೇ. ನಾನೇ ಕೊನೆಗೆ ಕೃಷ್ಣ ಬಂದು ಅವನಿಗೆ ಅವನ ಜೀವ ಉಳಿಸಿ ಅವನಿಗೆ ಶಾಪ ಕೊಟ್ಟ ಮೇಲೆ ಅಲ್ಲಿ ನಾನು ಅಂತಃಕರಣ ಹೇಳ್ತಾ ಇದ್ದೆ, ಹೌದು ಯಾಕೆ ಹೀಗೆ ಮಾಡಿದೆ, ಸಣ್ಣ ಪ್ರಾಯದಲ್ಲಿ ನನಗೆ ಸಿಗದೇ ಇದ್ದ ವಿದ್ಯೆಯನ್ನು ಅರ್ಜುನನಿಗೆ ಕೊಟ್ರಿ, ಆಮೇಲೆ ಹಾಲು ಕುಡಿಯುವಲ್ಲಿ ನನಗೆ ಮೋಸ ಆಯಿತು, ಆಮೇಲೆ ನನಗೂ ಸೇನಾನಿ ಆಗಬೇಕು ಅಂತ ಆಸೆ ಇತ್ತು, ಎಲ್ರಿಗೂ ಕೊಟ್ಟರು, ನನಗೆ ಸಿಗಲಿಲ್ಲ, ಕೊನೆಯ ಕಾಲಕ್ಕೆ ಸಿಕ್ಕುವಾಗ ನಾನು ಮಾಡಿದ್ದು ಈಗ ಅವಾಂತರ ಆಯಿತು. ಅಂದರೆ ಒಬ್ಬ ಬ್ರಾಹ್ಮಣನಾದವ ಯಾವುದು ಮಾಡಬಾರ್ದು ಅದನ್ನು ಮಾಡಲಿಕ್ಕೆ ಹೋದರೆ ಏನಾಗ್ತದೆ ಅನ್ನೋಂಥ ಒಂದು ನೀತಿಯನ್ನು ನಾನು ಕೊನೆಗೆ ಹೇಳ್ತಾ ಇದ್ದೆ. ಅದಕ್ಕೆ ಕೆಲವರು ಅಳವಡಿಸ್ತಾರೆ, ಹೌದು ಮಾಡ್ತಾರೆ. ಕಳೆದ ವರ್ಷ ನಮ್ಮ ಮೇಳದ ಹುಡುಗರೆಲ್ಲ ತುಂಬಾ ಪ್ರಯತ್ನ ಪಟ್ಟರು ನನ್ನಲ್ಲಿ ಅಶ್ವತ್ಥ ಮಾಡಿಸ್ಬೇಕು ಅಂತ, ಮಾಡು ಅಂತ ಹೇಳಿದೆ, ಮತ್ತೆ ಅವಕಾಶ ಸಿಗ್ಲಿಲ್ಲ. ಬಟ್ ಆದ್ರೂ ಕೂಡ ನಿಮ್ಮ ಇನ್ನು ನೋಡ್ಲಿಕ್ಕೆಲ್ಲ ಕಾತುರದಲ್ಲಿ ಇದ್ದೇವೆ. ಸುಧನ್ವನ ವಿಚಾರಕ್ಕೆ ಬರಬೇಕು. ಅಮ್ಮುಂಜಿಯವರ ಸುಧನ್ವ ಬಹಳ ಫೇಮಸ್ ಅಂತ ಹೇಳಿ, ಏನು ನಿಮ್ಮದೇ ಕಲ್ಪನೆಯಲ್ಲಿ ಸುಧನ್ವ ಹೇಗೆ ಅಂತ ಹೇಳಿ, ಅಂದ್ರೆ ಆ ಪಾತ್ರಕ್ಕೆ ಮೆಚ್ಚಿಕೊಳ್ಬೇಕು ಅಂತ ಹೇಳಿದ್ರೆ ಏನನ್ನ ಅದಕ್ಕೆ ತುಂಬಿಸಿದ್ರಿ, ಏನನ್ನ ವಿಚಾರವನ್ನ? ಸುಧನ್ವ ಮಾತುಗಾರಿಕೆ, ಭಾವನೆ ಮತ್ತೆ ಕುಣಿತ. ಅಂದ್ರೆ ಒಂದು ವೇಷ ಪೂರ್ಣ ಆಗಬೇಕು ಅಂತಾದ್ರೆ ಕುಣಿತವೂ ಬೇಕು, ಅಭಿನಯವೂ ಬೇಕು, ಮಾತುಗಾರಿಕೆಯೂ ಬೇಕು, ಎಲ್ಲ ಒಟ್ಟಿಗೆ ಆದ್ರೆ ಮಾತ್ರ ಒಂದು ಪಾತ್ರ. ಖಾಲಿ ಕುಣಿತು ಮಾತಾಡದಿದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ಎಷ್ಟು ಕುಣಿತಾನ ಅಷ್ಟು ಮಾತಾಡುವ ಚೈತನ್ಯ ಉಳಿಸಿಕೊಳ್ಬೇಕು. ಅಯ್ಯೋ 100 ಹಾರಿ ಹೇಗೆ ಮಾಡಿದ್ರೆ ಅದು ಹೋಯ್ತದೆ, ಹಾಗಾಗಬಾರ್ದು. ಆ ಸುಧನ್ವನಲ್ಲಿ ಎಲ್ಲ ಉಂಟು, ಆ ಭಕ್ತಿ ಉಂಟು, ಮತ್ತೆ ಎಲ್ಲ ಮಾತುಗಾರಿಕೆ, ಮತ್ತೆ ವಿಭಿನ್ನ ಶೈಲಿ. ಅಭಿಮನ್ಯು ಸುಧನ್ವ ಅಲ್ಲ, ಸುಧನ್ವ ಬಬ್ರುವಾನ ಅಲ್ಲ, ಒಬ್ಬನೇ ಮಾಡುದು ಒಬ್ಬನೇ ಆದ್ರೂ ಆ ಪಾತ್ರದ ವೈವಿಧ್ಯತೆಯನ್ನು ಕಲಾವಿದ ನಾವು ತೋರಿಸ್ಕೊಡ್ಬೇಕು. ಆದ್ರೆ ನಿಮ್ಮ ಸುಧನ್ವ ಫೇಮಸ್ ಆದದ್ದು ಯಾಕೆ? ನನಗೆ ಅದು ನನ್ನ ಕ್ವೆಶ್ಚನ್. ಅಂದ್ರೆ ನಿಮ್ಮ ಹೊಸತನವನ್ನ ಏನು ತುಂಬಿಸಿದ್ರಿ ಅದರಲ್ಲಿ? ನಾನು ಕೃಷ್ಣನನ್ನು ಕಂಡಾಗ ಒಂದು ಇದು ಅವನ ಸ್ತುತಿ ಮಾಡುವ ಪದ್ಧತಿ ಕೊಡ್ತಿದ್ದೆ. ಅದು ಯಾರ ಸುಧನ್ವ ಮಾಡುದು ನಾನು ನೋಡ್ಲಿಲ್ಲ, ಅದನ್ನೊಂದು ಹೊಸತು ಮಾಡಿದೆ, ಜನಗಳಿಗೆ ಇಷ್ಟ ಆಯ್ತು. ಮತ್ತೆ ಮಾತುಗಾರಿಕೆ, ಅದರಲ್ಲಿ ನಾನು ನನ್ನ ಪಾತ್ರಕ್ಕೆ ಆಗುವಾಗ ಹಿರಿಯರು ಮಾಡಿದಂತ ತಾಳ ಮೊದಲು ಕೇಳ್ತೇನೆ, ಹೋಗಿ ನೋಡುವ ಸಮಯ ಇಲ್ಲದಿದ್ರು ಯೂಟ್ಯೂಬ್ ಅಲ್ಲಿ ನಾವು ಮೊಬೈಲ್ ಅನ್ನು ಒಳ್ಳೆದಕ್ಕೆ ಉಪಯೋಗ ಮಾಡುವ ಸಾಹಿತ್ಯವನ್ನು ಕಲೆಕ್ಟ್ ಮಾಡ್ತೇನೆ. ಅಂದ್ರೆ ಅಲ್ಲಿ ಕಾರ್ಯಕ್ರಮ ಆಗುವಲ್ಲಿ ಹೋಗಿ ನೋಡ್ಲಿಕ್ಕೆ ನನಗೆ ಇರುವುದಿಲ್ಲ, ಆದ್ರೆ ನಾನು ಕೇಳ್ತೇನೆ. ಈಗ ಈ ಮೊಬೈಲ್ ಅನ್ನು ಒಳ್ಳೆದಕ್ಕೆ ಯೂಸ್ ಮಾಡುವ ಅಂತದ್ದು ಎಷ್ಟೋ ತುಂಬಾ ಉಂಟು. ಹಿರಿಯ ಚೆನ್ನಪ್ಪನವರು ಮಾತಾಡಿದ್ದು ತುಂಬಾ ಉಂಟು, ರಂಗಭಟ್ರಾಗ್ಲಿ ಇಂಥವರೆಲ್ಲ ಮಾತಾಡಿದ್ದು ನಾನು ಅದನ್ನು ಕೇಳ್ತೇನೆ. ಕೇಳಿ ಎಲ್ಲರ ಅರ್ಥವನ್ನು ಕೇಳಿ ನನಗೆ ನನ್ನದನ್ನು ಸೇರಿಸಿ ಒಂದು ಪಾತ್ರಕ್ಕೆ ಒಂದು ಚೌಕಟ್ಟು ಮಾಡ್ತೇನೆ. ಒಂದು ತಯಾರಾಗದೆ ನಾನು ಯಾವುದಕ್ಕೂ ಹೋಗುದಿಲ್ಲ. ಸುಧನ್ವನು ಹಾಗೆ, ನಾನು ಮೊದಲು ಬಹಳ ಹೆದರಿದ್ದೆ ನಾನು, ಆಮೇಲೆ ನನಗೆ ಬಹಳ ಇಷ್ಟವಾದ ಒಂದು ಪಾತ್ರ, ಜನ ಮೆಚ್ಚಿಕೊಂಡ್ರು ಅದನ್ನು. ಈಗ ಸಾಧಾರಣ ಒಂದು ಸುಧನ್ವ ಅಂತ ಹೇಳುವಾಗ ನನಗೆ ಕರೆ ಬರ್ತದೆ. ಹಾಗೆ ಕಳೆದ ವರ್ಷ ಮಾತ್ರ ಇಡೀ ತಿರುಗಾಟದಲ್ಲಿ ಪುಂಡುವೇಷ ಮಾಡಲಿಲ್ಲ ನಾನು, ಕಿರೀಟ ವೇಷವೇ. ಈಗ ಮಳೆಗಾಲದಲ್ಲಿ ಕೆಲವು ಬುಕ್ ಆದದ್ದೆಲ್ಲ ಪುಂಡುವೇಷಕ್ಕೆ. ಹಾಗೆ ಮಳೆಗಾಲದಲ್ಲಿ ಬುಕ್ ಹೌದೌದು, ಎಲ್ಲೆಲ್ಲ ಕಾಯ್ತಾ ಇರ್ತಾರೆ. ಕೆಲವು ಉಡುಪಿಯಲ್ಲಿ ಮತ್ತೆ ಕಟೀಲ್ನಲ್ಲಿ ಈಗ ಬರ್ತಾ ಇರ್ತಾರೆ. ಹೌದು, ಕಾರ್ಯಕ್ರಮಗಳು. ಮತ್ತೆ ಈಗ ಕೆಲವು ಕಡೆಯಲ್ಲಿ ಯಕ್ಷಗಾನ ಕ್ಲಾಸ್ ಮಾಡ್ತಾ ಇದ್ದೆ. ಅಂದ್ರೆ ಮೊದಲು ನಾನು ಅದಕ್ಕೆ ಬಹಳ ಹೆದರಿದ್ದೆ. ಕ್ಲಾಸ್ ಹೌದು, ಸಮಯಕ್ಕಿಂತ ಕಲಿಸುವುದು ಕಷ್ಟ ಅಂತ ಹೇಳಿ. ನಮ್ಮ ರಜತ ಪರ್ವದಲ್ಲಿ ಕಿಶನ್ ಹೆಗ್ಡೆ ಅವರು, ಸಾಲಿಗ್ರಾಮ ಮೇಳದ ಯಜಮಾನರು, ಅವರು ಹೇಳಿದ್ದು ಇನ್ನು ನೀನು ಶಿಷ್ಯರನ್ನು ತಯಾರು ಮಾಡಬೇಕು ಅಂತ ಹೇಳಿ. ಹಾಗೆ ಅಲ್ಲಿಂದಲೂ ನಾನು ಮೊದಲು ಪ್ರಾರಂಭ ಮಾಡಿದ ಕೊಡಲಿಯಲ್ಲಿ, ಅಲ್ಲಿ ರಾಮಕೃಷ್ಣ ತಪೋವನ, ಅಲ್ಲಿ ಪ್ರಾರಂಭ ಆದದ್ದು. ಅಲ್ಲಿಂದ ಈಗ ಒಂದು ಸಾಧಾರಣ 7-8 ಕಡೆಯಲ್ಲಿ ಪಟ್ಲ ಫೌಂಡೇಶನ್ ಅವರಿಗೆ ಯಕ್ಷ ಶಿಕ್ಷಣ ಮಾಡಿದ್ದಾರೆ. ಹಾಗೆ ಕಲ್ಲಡ್ಕ ಹೈಸ್ಕೂಲಲ್ಲಿ, ಆಮೇಲೆ ಪೊಳಲಿಯಲ್ಲಿ, ಮತ್ತು ಜನಹಿತ ಅರಳ, ಆಮೇಲೆ ಶುಭೋದಯ ವಾಮಂಜೂರು, ಮತ್ತು ಇಲ್ಲಿ ಎಕ್ಕಾರ್ನಲ್ಲಿ, ಆಮೇಲೆ ಕಾವೂರು ಒಂದು ಮಹಿಳಾ ಟೀಮ್, ಅದೀಗ ಒಳ್ಳೆ ಟೀಮ್ ಉಂಟು. ಕಳೆದ ವರ್ಷ ಅವರಲ್ಲಿ 7 ಗಂಟೆ ದೇವಿ ಮಾತುಮೆ ಮಾಡಿಸಿದ್ದೇನೆ. ಮತ್ತು ತಪೋವನದಲ್ಲಿ ಒಳ್ಳೆ ಟೀಮ್ ಉಂಟು. ಅಲ್ಲಿ ನನ್ನ ಮಗನು ಕಲ್ತದ್ದು. ನಾನು ಅವರಿಗೆ ಬೇಡಂತೆ ನಾನು ಇದ್ದೆ, ಆದರೆ ನನ್ನೊಟ್ಟಿಗೆ ಬಂದವ ಕಲಿತ, ಮಗಳು ಕಲ್ತಿದ್ದಾಳೆ, ವೇಷ ಮಾಡ್ತಾ ಇದ್ದಾಳೆ. ಇವಾಗ ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಮಗ, ಮಾಡಿ ಜೊತೆಯಲ್ಲಿ ವೇಷ ಮಾಡ್ತಾ ಇದ್ದಾರೆ. ಮಗಳು ಏನು? ಮಗಳು ಸೆಕೆಂಡ್ PUC. ಹೌದು. ಆಮೇಲೆ ನನ್ನ ಸಹಧರ್ಮಿಣಿ, ಅವರು ನೆನಪಿಸಲೇಬೇಕು. ಅಂದ್ರೆ ಒಬ್ಬ ಕಲಾವಿದನ ಕಲಾ ಜೀವನಕ್ಕೆ ಮನೆಯವರ ಸಹಕಾರ ಬೇಕು. ಅದರಲ್ಲಿ ನಮ್ಮ ಇಡೀ ಕುಟುಂಬವೇ ಯಕ್ಷಗಾನ ಪ್ರಿಯರು. ತಾಯಿಯಿಂದ ಪ್ರಾರಂಭವಾಗಿ ಅಣ್ಣಂದಿರಾಗ್ಲಿ, ಅಕ್ಕಂದಿರಾಗ್ಲಿ, ಮತ್ತೆ ಅಣ್ಣ ಜನಾರ್ದನ, ಮತ್ತೆ ನಮ್ಮ ಮಾವ ಬಿಕರನಟೆ ಲಕ್ಷ್ಮಣ ಅಂತೇಳಿ, ಈಗ ಅವರ ಮಗ ದಯಾನಂದನ್ ಅಂತೇಳಿ ನನ್ನ ಭಾವ, ಮತ್ತೆ ನನ್ನ ಸಹಧರ್ಮಿ. ಆದರೆ ನಾನು ಯಾವ ರೀತಿ ನನಗೆ ಹೆಂಡತಿಯಾಗಿ ಬರಬೇಕು ಅಂತ ಇದ್ದನು, ಅದೇ ರೀತಿ ಅವಳ ಮನೆ ಎಕ್ಕರ್ನಲ್ಲಿ ಕಲಾವಿದರಿಗೆ ಅವರ ಮನೆಯವರ ಸಹಕಾರ ಇಲ್ಲದಿದ್ರೆ ಬಹಳಷ್ಟು ಕಲಾವಿದರಿಗೆ ಉಣಬಡಿಸ್ತಾರೆ ಅಂತ ಹೇಳಿ, ಅಂದ್ರೆ ಅವರಿಗೆ ಅದೊಂದು ಪ್ರೀತಿ. ನಮ್ಮ ಮನೆಗೆ ಬಾರದೇ ಇದ್ದ ಕಲಾವಿದರೇ ಇಲ್ಲ. ಎಷ್ಟೋ ಮಂದಿ ಬರ್ತಾರೆ, ಬಂದವರಿಗೆ ಒಂದು ಉಣಬಡಿಸಬೇಕು ಅಂತಲ್ಲ, ಬಂದವರಲ್ಲಿ ಮಾತಾಡಬೇಕು, ನಮಗೆ ಅಷ್ಟೇ ಅಲ್ಲ ಬೇಕಾ, ಉಣಬಡಿಸುವಲ್ಲಿ ಅವಳಿಗೆ ಬಹಳ ಪ್ರೀತಿ. ಮತ್ತೆ ಬೆಳಗಿನವರೆಗೆ ಆಟ ಇರುವಾಗ, ಮದುವೆ ಆದ ಸಮಯದಲ್ಲಿ
ಅಣ್ಣಂದಿರು, ಅಣ್ಣ ಹತ್ತಿರ ಇದ್ದ, ಅತ್ತಿಗೆ ನೋಡ್ತಾ ಇದ್ರು. ಮತ್ತು ಇವಳು ಕೂಡ ಮನೆ ನಿಭಾಯಿಸುವಲ್ಲಿ. ನಾನೀಗ ಮಳೆಗಾಲದಲ್ಲಿ ಟೂರಿಗೆ ಹೋಗ್ತಾ ಇದ್ದೆ, 6 ತಿಂಗಳು ಯಕ್ಷಗಾನ ಆಗಿ ಮಳೆಗಾಲದಲ್ಲಿ ಅಲ್ಲಿಗೆ ಹೋದರೆ ಒಂದು 3 ತಿಂಗಳು ಬರಲಿಕ್ಕಿಲ್ಲ. ಆ ಸಮಯದಲ್ಲಿ ಮಕ್ಕಳ ಜವಾಬ್ದಾರಿ, ನನ್ನ ಯಕ್ಷಗಾನಕ್ಕೆ ಬೇಕಾದ ಹಾಗೆ ದೇವರು ನನಗೆ ಬೇಕಾದನ್ನೇ ಕೊಟ್ಟಿದ್ದಾರೆ. ಮತ್ತು ಮನೆಯವರು ಕೂಡ, ಅಣ್ಣ ಆಗಲಿ, ಅವರ ಮಕ್ಕಳಾಗಲಿ, ದೊಡ್ಡ ಅಣ್ಣ ಆಗಲಿ, ಮಕ್ಕಳು ಎಲ್ಲ ನಮ್ಮ ಇಡೀ ಕುಟುಂಬ. ನಾನೊಬ್ಬ ಯಕ್ಷಗಾನ ಕಲಾವಿದನಾದದ್ದೇ ಎಲ್ರಿಗೂ ಸಂತೋಷ. ಮೋಹನಣ್ಣ, ಎಲ್ಲರಲ್ಲಿ ಕೇಳುವ ಹಾಗೆ ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ. ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಎಲ್ಲರಲ್ಲಿ ನಾನು ಕೇಳ್ತೇನೆ, ಅಮ್ಮುಂಜೆ ಮೋಹನಣ್ಣ ಒಬ್ಬರು ಹಿರಿಯ ಯಕ್ಷಗಾನ ಕಲಾವಿದರಾಗಿ ಯಕ್ಷಗಾನವನ್ನ ಕಲಿತಾ ಇರುವಂತಹ, ಹಾಗೆ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿರುವಂತಹ ಕಿರಿಯ ಕಲಾವಿದರಿಗೆ ಒಂದು ಏನು ಕಿವಿ ಮಾತನ್ನ ಹೇಳುವುದಕ್ಕೆ ಇಚ್ಛಿಸ್ತೀರಿ ಅಂತ ಹೇಳಿ? ಮೊದಲಾಗಿ ಹೇಳುವುದು, ದುಶ್ಚಟಗಳಿಗೆ ಬಲಿಯಾಗಬೇಡಿ, ಅದು ಪ್ರಾಮುಖ್ಯ. ಕುಡಿತಾಗ್ಲಿ ಅಥವಾ ಈಗ ತಿನ್ನುವಂಥದ್ದು, ಯಾವುದಕ್ಕೂ ಬಲಿಯಾಗಬೇಡಿ. ನಮ್ಮ ಆರೋಗ್ಯ ಹಾಳು ಮಾಡ್ತದೆ. ಯಕ್ಷಗಾನದಲ್ಲಿದ್ದವರೆಲ್ಲ ಹಾಗೆ ಇರಬೇಕು ಅಂತ ಇಲ್ಲ. ನಾನು ಈಗ ಇಷ್ಟು ವರ್ಷ ಆಯಿತು ಹೆಮ್ಮೆಯಲ್ಲಿ ಹೇಳಿಕೊಡ್ತೇನೆ, ಆ ದುಶ್ಚಟಕ್ಕೆ ನಾನು ಬಲಿಯಾಗಲಿಲ್ಲ. ಒಂದು ವೀಳ್ಯದೆಲೆ ಕೂಡ ನಾನು ತಿನ್ನುವುದಿಲ್ಲ. ಯಾಕೆ ಹಾಗೆ ಮಾಡ್ಬೋದು, ತಿರುಗಾಟ ಮಾಡಲಿಕ್ಕೆ ಆಗ್ತದಲ್ಲ. ಆ ದುಶ್ಚಟಕ್ಕೆ ಬಲಿಯಾಗಬೇಡಿ. ಆಮೇಲೆ ನೀವು ಮಾಡುವ ಪಾತ್ರಕ್ಕೆ ಬೇಕಾದಂತಹ ಏನುಂಟು, ಅರ್ಥಗಾರಿಕೆ ಆಗಲಿ, ಅದನ್ನೆಲ್ಲ ಸಿದ್ಧ ಮಾಡಿಕೊಂಡು ರಂಗಕ್ಕೆ ಹೋಗಿ. ಈಗ ಹೆಚ್ಚಾಗಿ ನಮ್ಮ ಕಟ್ಲೆ ಮೇಳದಲ್ಲಿ ದೇಹಮಾತ್ಮೆ ಆಗುವ ಕಾರಣ ಕಲಾವಿದರಿಗೆ ಏನಾಗಿದೆ, ಅದೊಂದು ಕ್ಯಾಸೆಟ್ ಆಗಿದೆ. ಅದು ಅಷ್ಟೇ ಅಲ್ಲ, ಬೇರೆ ಪ್ರಸಂಗ ಬಂದಾಗ ನಾವು ಏನು, ಅದಕ್ಕೆ ಬೇಕಾದ ಪ್ರಸಂಗ ಮಾಹಿತಿ, ಪ್ರಸಂಗ ಪುಸ್ತಕ ಓದುವುದು, ಹಿರಿಯರಿಂದ ಕೇಳುವುದು, ಅಂಥದ್ದನ್ನೆಲ್ಲ ಬೆಳೆಸಿಕೊಳ್ಬೇಕು. ನಮಗೆ ಕೊಟ್ಟ ಪಾತ್ರಕ್ಕೆ ಎಷ್ಟು ಬೇಕು, ನಾಟ್ಯ ಆಗಲಿ ಅಥವಾ ಮಾತುಗಾರಿಕೆ ಆಗಲಿ, ಆ ರಂಗ ನಡೆ ಮತ್ತು ಎದುರು ಪಾತ್ರ ಮಾತಾಡುವಾಗ ನಾವು ಅದಕ್ಕೆ ಸಹಕಾರಿಯಾಗಿರಬೇಕು. ನಂದು ಮುಗಿತು ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಒಂದು ಪ್ರದರ್ಶನ ಅಂತ ಹೇಳುವಾಗ ಒಟ್ಟಿಗಿರಬೇಕು. ಆ ಪಾತ್ರಕ್ಕೆ ನಾವು ತಯಾರಾಗದ ರಂಗಕ್ಕೆ ಹೋಗಬಾರ್ದು. ಭಾಗವತರಲ್ಲಿ ಕೇಳಬೇಕು, ಪುರಾಣ ಪುಸ್ತಕ ಓದಬೇಕು, ಯೂಟ್ಯೂಬನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡಿ. ಎಷ್ಟೋ ಈಗ ಮೊದಲೆಲ್ಲ ಅದು ಇರಲಿಲ್ಲ. ನಾವಿರುವಾಗ ನಾವು ನೋಡಿಯೇ ಕಲ್ತದ್ದು, ನಾವು ರಂಗದಲ್ಲಿ ನೋಡಿಯೇ ಕಲ್ತದ್ದು. ಈಗ ಒಂದು ಅತಿಕ ಇಂದ್ರಿತು ಮೈರಾವಣ ಕಾಲಕ್ಕೆ ಪ್ರಸಂಗ ಅಂತಾದರೆ ಬೆಳಗಿನವರೆಗೆ ನಮಗೆ ಮಂಗಗಳೇ. ಈಗ ಇಂದ್ರಿತು ಕಾಲದಲ್ಲಿ ನಾವೆಲ್ಲ ಕಪಿಗಳು ಮಾಡುವಾಗ ಯುದ್ಧಕ್ಕೂ ಕೂಡ ಹೋಗಬೇಕು. ಹಾಗೆ ಯಾಕೆ ಹೋಗಬೇಕು ಅಂತ ಹೇಳಿದ್ರೆ, ಆಗ ಇಂದ್ರಜಿತ್ತು ಲಕ್ಷ್ಮಣನ ಪಾತ್ರದ್ದು ಎಲ್ಲ ಗೊತ್ತಾಗುತ್ತೆ. ಭಾರ್ಗವಯದಲ್ಲಿ ಮಕ್ಕಳನ್ನು ಕೊಲ್ತಾನೆ, ಶಾಪ ಕೊಟ್ಟು ಅಲ್ಲಿ ಬೀಳ್ಲಿಕ್ಕಿತ್ತು. ಯಾಕೆ ಬೀಳ್ಲಿಕ್ಕಿತ್ತು, ಪರಶುರಾಮ ಬಂದು ಏನು ಮಾಡ್ತಾನೆ ಅಂತ ಎಲ್ಲ ಗೊತ್ತಾಗಿದೆ ನಮಗೆ. ನಾವು ಕಲ್ತದ್ದು ಹಾಗೆ. ಅದು ಸುಮ್ಮನೆ ರಂಗದಲ್ಲಿ ಕಲಿಯುವುದು ಅಂತ ಹೇಳಿದ್ರೆ ಹಾಗೆ ನೋಡಿ ಕಲಿಬೇಕು. ಮತ್ತೆ ಯೂಟ್ಯೂಬ್ ನೋಡಿದ್ರೆ ಅದು ಈಗ ಇವತ್ತು ಮಾಡಿದ ಹಾಗೆ ಮತ್ತೊಂದು ದಿವಸ ಮಾಡೋದಿಲ್ಲ. ಅವನ ಆರೋಗ್ಯ ಅದೇ ಸತ್ಯ ಅಲ್ಲ. ನೋಡಬೇಕು, ಯಕ್ಷಗಾನ ನೋಡಬೇಕು. ಹಿರಿಯ ಕಲಾವಿದರು ಯಕ್ಷಗಾನ ನೋಡಬೇಕು. ನಾವೆಲ್ಲ ನೋಡಿಯೇ ಕಲ್ತದ್ದು ಜಾಸ್ತಿ. ಹಾಗಾಗಿ ದುಶ್ಚಟಕ್ಕೆ ಬಲಿಯಾಗದೆ ನಿಮ್ಮ ಪಾತ್ರವನ್ನು ಚಂದ ಮಾಡಿ. ನೀವು ಪುಂಡು ವೇಷದಲ್ಲಿ ಬಹಳ ಸಮರ್ಥರ ಅಥವಾ ಅನುಭವ ಇದ್ದವರು. ಈಗಿನ ಪುಂಡು ವೇಷವು ಕಿರೀಟ ವೇಷವು ಮಾಡುವಂತಹ ಕಲಾವಿದರಲ್ಲಿದ್ದಾರೆ, ನಿಮ್ಮ ಅಭಿಮಾನಿಗಳು ಆಗಿರ್ಬೋದು, ಮೇಳದ ಕಲಾವಿದರಿದ್ದಾರೆ. ನಾನು ಎಲ್ಲರಲ್ಲಿ ಕೇಳ್ತೇನೆ, ಈಗ ನಾನು ಕೂಡ ಪುಂಡು ವೇಷವನ್ನೇ ಮಾಡುವವ, ಇಲ್ಲ ಅಂತ ಹೇಳುವುದಿಲ್ಲ. ಈಗ ಒಂದು ಪದ್ಯವೋ 2 ಪದ್ಯವೋ ಮಾಡುವಾಗ ನಮಗೆ ಆಯಾಸ ಆಗುತ್ತೆ, ಮುಂದಿನ ಪದ್ಯಕ್ಕೆ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲವ ಅಂತ ಸ್ಥಿತಿ ಬರ್ತದೆ. ಈಗ ಚಂಡಮುಂಡರ ಮಾಡಲಿಕ್ಕೆ ಅಥವಾ ಅಭಿಮಾನಿ ಯಾವುದು ಮಾಡುವಾಗ ಇದನ್ನ ಅವರು ಆಯಾಸವನ್ನ ಪಡೆದ ಹಾಗೆ ಹೇಗೆ ಆ ಟ್ರಿಕ್ಸ್ ಅನ್ನು ಯೂಸ್ ಮಾಡಿಕೊಳ್ಬೇಕು ಅಂತ ಹೇಳಿ ಕಲಾವಿದರು. ಅಂದ್ರೆ ಒಂದು ಪಾತ್ರಕ್ಕೆ ಎಲ್ಲಿ ಕೆಲಸ ಮಾಡಬೇಕು ಅಂತ ಉಂಟು. ಪ್ರಾರಂಭದಲ್ಲಿ ಕೆಲಸ ಮಾಡಿದ್ರೆ, ಈಗ ಅಭಿಮನ್ಯು ತಕೊಳ್ಳು, ಬೊಪ್ಪನೆ ಬಿಡಿ ಬಿಡು ಚಿಂತೆ, ಅದು ಅವನಿಗೆ ಧೈರ್ಯ ಹೇಳುದು. ಆಮೇಲೆ ಬಲ್ಲೇನು ನಾನಾ ವ್ಯೂಹ, ಮಾರಿಗೆ ಹಬ್ಬ ಮಾಡುದು, ಅದಕ್ಕೆ ಕೆಲಸ ಮಾಡುದು. ಈಗ ಸುರಿಯುವುದಕ್ಕೆ ಕೆಲಸ ಮಾಡಬೇಕು ಅಂತ ಇಲ್ಲ, ಒಂದು 3-4 ಸಾಕಾಗ್ತದೆ. ಧೈರ್ಯ ಹೇಳುದಷ್ಟೇ. ಏನು ಮಾಡ್ತೀನಿ ಹೇಳೋಕೆ ಮಾರಿಗೆ ಹಬ್ಬ, ಅಲ್ಲಿ ಒಂದು ಕೆಲಸ. ಆಮೇಲೆ ಕೆಲಸ ಮುಂದುವರಿತಾ ಹೋಗ್ಬೇಕು. ಆ ಶ್ರಮಿನ ಉಳಿಸಿಕೊಳ್ಬೇಕು. ಮತ್ತೆ ಕೆಲಸ ಮಾಡಬೇಕಾದವ ಕೋಟೆಯಲ್ಲಿ. ಅಂದ್ರೆ ಒಟ್ಟಿಗೆ ಸುರುವಿಗೆ ಹೋಗಿ ಹಾರಿ ಅವನ ಶ್ರಮಿನ ಹಾಳು ಮಾಡಿದ್ರೆ ಒಂದು ಪಾತ್ರಕ್ಕೆ ಎಲ್ಲಿ ಕೆಲಸ ಮಾಡಬೇಕು ಅಂತ ಉಂಟು. ಅದನ್ನು ಕಲಾವಿದರು ತಿಳ್ಕೊಳ್ಬೇಕು. ಅಂದ್ರೆ ಈಗ ನಾವು ನೋಡ್ತೇವೆ, ಎಷ್ಟು ಒಂದು ಪದ್ಯಕ್ಕೆ ಹೋಗ್ತಾರೆ, ಅಥವಾ ನಾನು ನನ್ನನ್ನು ಹೇಳ್ತೇವೆ, ಬೇರೆಯವ್ರದ್ದು ಬೇಡ, ಇನ್ನೊಬ್ಬರಿಗೆ ಬೇಸರ ಹೋಗ್ತೇವೆ, ಒಂದು ಪದ್ಯಕ್ಕೆ 100 ಎಷ್ಟು ಹಾರ್ತೇವೆ, ಮತ್ತಿನ ಪದ್ಯಕ್ಕೆ ಒಂದು ಪದ್ಯಕ್ಕೆ 7 ಪದ್ಯಕ್ಕೆ ಸುತ್ತು ಹೋಗುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇರುವುದಿಲ್ಲ ಅಂತ ಹೇಳಿ ಅವರಿವರು ಅಂತಲ್ಲ, ಈಗ ಬಹುತೇಕ ಉಳಿಸಿಕೊಳ್ಳಬೇಕು. ಎಷ್ಟು ಎಲ್ಲಿ ಕೆಲಸ ಮಾಡ್ಬೇಕು ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಮತ್ತೆ ಮಾತುಗಾರಿಕೆಯಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು? ಈಗ ಕಿರಿಯ ಕಲಾವಿದರು ಅರ್ಥಗಾರಿಕೆಗೆ, ಈಗ ತಾಳಮದ್ದಳೆ ಅರ್ಥಗಾರಿಕೆ ಅಷ್ಟು ಮಾತಾಡುವಂಥದ್ದು ಅಸಾಧ್ಯ ಅಲ್ಲ, ಅಷ್ಟು ಮಾತಾಡ್ಲಿಕ್ಕೂ ಇಲ್ಲ. ತಾಳಮದ್ದಳೆ ಮಾತಾಡಿದಷ್ಟು ಯಕ್ಷಗಾನದಲ್ಲಿ ಮಾತಾಡ್ಲಿಕ್ಕೆ ಇಲ್ಲ. ಈಗ ಸುನ್ನಂಬಳದವರಾಗ್ಲಿ ಅಥವಾ ನಮ್ಮಲ್ಲಿ ಈಗ ಒಬ್ಬ ಗಣೇಶ್ ಕನ್ನಡಿಗಟ್ಟೆ ಒಳ್ಳೆ ಕಲಾವಿದ, ಅವ ಈಗ ಒಂದು ಉತ್ತುಂಗದಲ್ಲಿದ್ದಾನೆ. ಅವನ ಪ್ರಯತ್ನ ಇದೆ, ಅಧ್ಯಯನ. ಅವನು 3ನೇ ಮೇಳದಲ್ಲೇ ಇದ್ದದ್ದು. ನನಗಿಂತ ಅಲ್ಲ, ಅದಕ್ಕಿಂತ ಮೊದಲು ದೇವೇಂದ್ರ ಬಾಲ ಇಂಥದ್ದೇ ಮಾಡ್ತಾ ಇದ್ದದ್ದು.
ಅಷ್ಟು ಪರಿಶ್ರಮದಿಂದ ಹೇಗೆ ಒಂದು ತಾಳವಾದಲ್ಲಿ ಅನಿವಾರ್ಯ ಕಲಾವಿದ ಅಂತ ಹೌದು. ನನಗೆ ಮೆಚ್ಚುಗೆ ಉಂಟು. ಮೆಚ್ಚುಗೆ ಉಂಟು. ಹೌದು. ಪುಸ್ತಕ ಓದಬೇಕು, ಈಗ ಸಮಯ ಇಲ್ಲ ಅಂತ ಹೇಳಿ ಆ ಪುಸ್ತಕ ಓದಬೇಕು, ಒಂದು ಸಾಹಿತ್ಯಗಳನ್ನು ಅಭ್ಯಾಸ ಮಾಡಬೇಕು, ಕೇಳಿ ತಿಳ್ಕೊಳ್ಬೇಕು. ಪದ್ಯಕ್ಕೆ ಎಷ್ಟು ಬೇಕಾಗ್ತದೆ ಹೌದು ಅಷ್ಟನ್ನ. ಹೌದು. ಎಸ್, ಇದು ಇಷ್ಟು. ಓಕೆ, ಇದಿಷ್ಟು ವಿಚಾರಗಳು. ಇನ್ನು ಮೋಹನಣ್ಣ, ನೀವು ಇಷ್ಟು ವರ್ಷ ತಿರುಗಾಟ ಮಾಡಿದ್ದೀರಿ. ಮೋಹನಣ್ಣನಿಗೆ ಇದು ತುಂಬಾ ಬೇಜಾರಾದ ವಿಚಾರ ಅಂತ ಹೇಳೋದಾದ್ರೆ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವ ವಿಚಾರ ನಿಮ್ಮ ಮನಸ್ಸಿಗೆ ತುಂಬಾ ನೋವಾದ ಸಂಗತಿ ಅಂತ ಹೇಳಿ? ನೋವಿಂತ ಎಲ್ಲಿಯೂ ಆಗ್ಲಿಲ್ಲ. ಅಲ್ಲ, ಸಣ್ಣ ಪುಟ್ಟ ನೋವುಗಳಾಗ್ತದೆ, ಮತ್ತೆ ಅದನ್ನು ಬಿಟ್ಟು ಈ ಒಂದು ವಿಚಾರ ಇದು ಆಗಬಾರ್ದಿತ್ತು, ಆಗಿ ಹೋಯ್ತು. ಕಟೀಲು ಮೇಳ ಬಿಟ್ಟದ್ದು ಬಿಟ್ಟದ್ದು ಅದೊಂದು ನಾನು ಮರೆಯುವಂಥದ್ದಲ್ಲ, ಬಿಡಬಾರ್ದು ಅಂತಲೇ ಇದ್ದದ್ದು. ನನಗೆ ಅದರಲ್ಲೇ ಮುಂದುವರಿಬೇಕು. ನನಗೆ ಎಷ್ಟೋ ಸಂದರ್ಭದಲ್ಲಿ ಬೇರೆ ಮೇಳದಿಂದ ನನಗೆ ಕರೆ ಬಂದಿತ್ತು, ನಾನು ಬರುವುದಿಲ್ಲ ಅಂತ ಹೇಳಿದ್ದು. ಆದರೆ ಅನಿವಾರ್ಯವಾಗಿ ಒಂದು ಕಹಿ ಘಟನೆ ಅದೊಂದು. ಹೌದು. ಮೋಹನಣ್ಣನವರನ್ನ ಯಾರಾದ್ರೂ ನಿಂದಿಸಿದ್ದಾರಾ ಬೇರೆಯವರು? ಬೇರೆಯವರಿಂದ ಮನಸ್ಸಿಗೆ ಆಘಾತ, ನೋವಾಗಿರುವಂತ ಎಲ್ಲ ಇರ್ತದಲ್ಲ, ತುಂಬಾ ಇರ್ತದೆ. ರಜತ ಪರ್ವ ಮಾಡುವಾಗಲೂ ಕೆಲವರು ಹೇಳಿದ್ದಾರೆ, ಅದ್ಯಾಕೆ ಮಾಡೋ ದೊಡ್ಡ ವಿಷಯವ? ದೊಡ್ಡ ವಿಷಯವೇ. ಕಟೀಲು ಮೇಳದಲ್ಲೇ ಒಂದು ತಿರುಗಾಟ 25 ವರ್ಷ. ಅದು ಈಗಿನ ಹಾಗಲ್ಲ, ಮೊದಲು ಯಾವುದೇ ಸೌಲಭ್ಯಗಳಿಲ್ಲ ಇರುವ ಸಂದರ್ಭದಲ್ಲಿ 25 ವರ್ಷ ತಿರುಗಾಟ ಮಾಡಿದ್ರಲ್ಲಿ ಒಂದು ಅದನ್ನ ಯಾಕೆ ಸಂಭ್ರಮ ಮಾಡಬಾರ್ದು? ಹಾಗೆಲ್ಲ ಕ್ವಶನ್ ಮಾಡಿದವರು ಇದ್ದಾರೆ. ಹಾಗೆ ಕಹಿ ಘಟನೆಗಳು ತುಂಬಾ ಆಗ್ತದೆ. ಕಹಿ ಸುಖ ದುಃಖ ಎಲ್ಲ ಬರ್ತದಲ್ಲ. ಇದಿಷ್ಟು. ಇನ್ನು ಕಡೆಯದಾಗಿ ಹೇಳೋದಾಗಿದ್ರೆ, ಇಷ್ಟು ಹೊತ್ತು ಸಮಯವನ್ನು ಕೊಟ್ಟಿದ್ದೀರಿ. ನಮ್ಮ ವಾಹಿನಿಯ ಮುಖಾಂತರ ನಿಮಗೊಂದು ಅವಕಾಶ ಇದೆ, ಯಾರಿಗಾದ್ರೂ ಧನ್ಯವಾದವನ್ನು ಸಮರ್ಪಿಸುವುದಾದ್ರೆ ಎಲ್ಲರಿಗೂ ನಮ್ಮ ವಾಹಿನಿಯ ಮುಖಾಂತರ ನೀವು ಧನ್ಯವಾದವನ್ನು ಸಲ್ಲಿಸಬಹುದು ಅಂತ ಹೇಳಿ. ಧನ್ಯವಾದ ಮೊದಲು ತಂದೆ ತಾಯಿಗಳಿಗೆ, ಮಾತೃ ದೇವೋಭವ ಅಲ್ವಾ, ನಮಗೆ ಜನ್ಮ ಕೊಟ್ಟವರಿಗೆ, ಆಮೇಲೆ ವಿದ್ಯೆ ಕಲಿಸಿದ ಗುರುಗಳಿಗೆ, ಮತ್ತು ಯಕ್ಷಗಾನ ಕಲಿಸಿದವರಿಗೆ, ಮತ್ತು ನನ್ನನ್ನು ಸಾಕಿದವರಿಗೆ, ನನ್ನ ಕುಟುಂಬದವರಿಗೆ ಎಲ್ಲರಿಗೂ, ಆಮೇಲೆ ಮೇಳದಲ್ಲಿ ನನ್ನನ್ನು ತಿದ್ದಿ ತೀಡಿದವರಿಗೆ, ಕುರಿಯ ಭಾಗವತರಾಗಲಿ ಅಥವಾ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರು, ಆಮೇಲೆ ಈಗ ಕೆಲವು ಮಂದಿ ಇದ್ದಾರೆ, ಕೊಳೆಕಾಡಿಯವರಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಅವರಿಗೆ, ಮತ್ತು ನಮ್ಮ ಸಹ ಕಲಾವಿದರಿಗೆ. ಆಮೇಲೆ ನನ್ನ ಪಾತ್ರವನ್ನು ಒಪ್ಪಿ ನನ್ನನ್ನು ಇಷ್ಟು ಎತ್ತರಕ್ಕೆ ಏರಿಸಬೇಕು ಅಂತಾದರೆ ಕಲಾಭಿಮಾನಿಗಳು. ಆಮೇಲೆ ನಮ್ಮ ಈ ಕಟೀಲು ಮೇಳದಲ್ಲಿ ಈಗ ನಮ್ಮ ಪಾತ್ರವನ್ನು ಎಲ್ಲ ಯೂಟ್ಯೂಬ್ ಚಾನಲ್ ಮೂಲಕ ಮತ್ತು ಎಲ್ಲ ಮಾಡ್ತಾ ಇರ್ತಾರೆ ಅಂತ. ಹಾಗೆ ನಮ್ಮನ್ನು ಬೆಳೆಸಬೇಕು ಅಂತಾದರೆ ಕಲಾಭಿಮಾನಿಗಳು ಬೇಕೇ ಬೇಕು. ಹಾಗಾಗಿ ಕಲಾಭಿಮಾನಿಗಳು ಎಲ್ರಿಗೂ ನನ್ನ ಈ ರಂಗದಲ್ಲಿ ಬೆಳೆಯುವುದಕ್ಕೆ ಪೂರಕರಾದವರು, ನನ್ನ ಮನೆಯವರಿಗೆ, ನನ್ನ ಸಂಸಾರದವರಿಗೆ ಎಲ್ರಿಗೂ ಒಂದು ಅಭಿನಂದನೆ. ಮತ್ತು ನಿಮ್ಮ ಚಾನೆಲ್ನವರಿಗೆ, ನೀವು ಕೂಡ ನಮ್ಮ ಮೇಳದ ಕಲಾವಿದ, ಒಳ್ಳೆಯ ಪುಂಡುವೇಷಧಾರಿ ಮಾತ್ರ ಅಲ್ಲ, ಒಂದು ಉಪನ್ಯಾಸಕನಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಎಷ್ಟೋ ಕಲಾವಿದರನ್ನು ನೀವು ಈಗ ಪರಿಚಯ ಮಾಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೇನೆ. ನಮ್ಮ ಮನೆಗೆ ಬಂದು ಒಂದು ನನ್ನನ್ನು ಮಾತಾಡಿಸುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಯಕ್ಷ ಜೀವನ, ಹಾಗೆ ನಿಮ್ಮ ಉಪನ್ಯಾಸಕ ವೃತ್ತಿ ಏನುಂಟು, ಮತ್ತು ನಿಮ್ಮ ಚಾನೆಲ್ ಏನುಂಟು ಜಗತ್ ಪ್ರಸಿದ್ಧವಾಗಲಿ ಅಂತ ನಾವು ದೇವರಲ್ಲಿ ಬೇಡಿಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮೋಹನನ್ನೊಂದು ಕಡೆಯದಾಗಿ ಕೇಳೋದಾಗಿದ್ರೆ, ಮುಂದಿನ ಯೋಜನೆ ಏನು? ಯೋಚನೆ ಯಕ್ಷಗಾನ. ಇನ್ನು ಬೇರೆ ಯೋಚನೆ ಮಾಡುವ ನಿಟ್ಟಿನಲ್ಲಿಲ್ಲ. ನನ್ನ ಮಕ್ಕಳಿಗೆ ಈಗ ನಿಮ್ಮ ಮಗನ ಬಗ್ಗೆ ಹೇಳಬೇಕು. ವೈಶಾಖ್ ಇದ್ದಾನೆ ಮೇಳದಲ್ಲಿ, ಮೇಳದಲ್ಲಿದ್ದಾನೆ. ಹೌದು, ಅಂದ್ರೆ ಯಕ್ಷಗಾನ ಬೇಡ ಅವನಿಗೆ ಅಂತ ಇದ್ದೆ. ಅದೇ ಒಂದು ರಕ್ತಗತವಾಗಿ ಈಗ ಎಲ್ಲ ಹೊಂದಾಣಿಕೆಯಾಗಿ ಹೋಗಿದ್ದಾನೆ, ಅಡಿಕ್ಟ್ ಆಗಿದ್ದಾನೆ. ಬೇಡ ಒಳ್ಳೆಯ ಕಿರೀಟ ವೇಷ, ಕೊಂಡು ವೇಷ ಕೂಡ ಒಳ್ಳೆ ಮಾಡ್ತಾನೆ, ಎಲ್ರಿಗೂ ಪ್ರೀತಿ ಅಂದ್ರೆ ಇನ್ನು ಅವನಿಗೆ ಕಲಿತು ಈಗ ಡಿಪ್ಲೊಮಾ ಮಾಡಿದ್ದಾನೆ. ಅವನಿಗೊಂದು ಕೆಲಸ ಸಿಗಬೇಕು. ಮಗಳು ಕಲಿತಾ ಇದ್ದಾಳೆ, ಅವರಿಗೆ ಕೆಲಸ ಬೇಕು. ನನ್ನ ಹೊಣೆಗಾರಿಕೆ ಅವರಿಗೆ ಒಂದು ವಹಿಸಬೇಕು. ಹಾಗೆ ನನ್ನ ನಂಬಿದ ಹೆಂಡತಿ ಮಕ್ಕಳನ್ನು ಚಂದದಲ್ಲಿ ನೋಡಬೇಕು. ಇನ್ನು ನಿವೃತ್ತಿ ಯಕ್ಷಗಾನದಲ್ಲಿ, ಇನ್ನು ಬೇರೆ ಮೇಳಕ್ಕೆ ಹೋಗೋ ಪ್ರಶ್ನೆಯೇ ಇಲ್ಲ. ಕಟೀಲು ಮೇಳದಲ್ಲಿ ನಮ್ಮ ನಿವೃತ್ತಿ. ದೇವಿ ಎಲ್ಲಿಯವರೆಗೆ ಆರೋಗ್ಯ ಕೊಡ್ತಾರೆ ಅಲ್ಲಿಯವರೆಗೆ ಕಟೀಲು ಮೇಳದಲ್ಲಿ ಇದ್ದುಕೊಂಡು ನನಗೆ ಗೊತ್ತಿದ್ದನ್ನು ಎಲ್ಲರಿಗೂ ಒಂದು ಕಲಿಸಬೇಕು ಅಂತ ಆಸೆ ಉಂಟು. ಕಲಿಸ್ತಾ ಇದ್ದೇನೆ ಶಿಷ್ಯವೃಂದ. ಆ ಶಿಷ್ಯರೆಲ್ಲ ಗುರುಗಳಂತ ಹೇಳುವಾಗ ಸಂತೋಷ ಆಗ್ತದೆ. ಹಾಗೆ ಯಕ್ಷಗಾನವೇ ನನಗೆ ಉಸಿರು, ಜೀವನ ಎಲ್ಲ. ಎಸ್, ಹಾಗೆ ನಾನು ಫೋನ್ ಮಾಡುವಾಗ ಯಾವುದೇ ಮಾತುಗಳನ್ನು ಹೇಳದೆ ಬನ್ನಿ ಸಂದರ್ಶನಕ್ಕೆ ಅಂತ ಹೇಳಿ ಒಪ್ಪಿಕೊಂಡ್ರಿ. ಬಾಲ್ಯದಲ್ಲಿ ಕೆಲವರಿಗೆ ಫಿಲ್ಮ್ ಆಕ್ಟರ್ಸ್ ಇವರು ಈಗಿನ ಮಕ್ಕಳಿಗೆಲ್ಲ ಇಷ್ಟ. ಆದರೆ ನಮ್ಮ ಬಾಲ್ಯದಲ್ಲಿ ಯಕ್ಷಗಾನ ಕಲಾವಿದರು ಅಂತ ಹೇಳಿದ್ರೆ ನಮ್ಮ ಹೀರೋಗಳು ಅಂತ ಹೇಳಿ, ಅದರಲ್ಲಿ ಇವರು ಕೂಡ ಸೇರಿದ್ರು. ಎಲ್ಲೋ ಒಂದು ಕಡೆ ನೆಲದಲ್ಲಿ ಕುಳಿತುಕೊಂಡು ಅಥವಾ ಹರಕೆ ಆಟವನ್ನು ನೋಡುವಾಗ ಇವರ ವೇಷಗಳನ್ನೆಲ್ಲ ರಂಗದಲ್ಲಿ ನೋಡಿ ನಾವು ಸಂತೋಷ ಪಟ್ಟುಕೊಂಡವರು. ಈ ಕ್ಷಣ, ಇವತ್ತಿನ ದಿನ ಅವರ ಹತ್ತಿರ ಕುಳಿತುಕೊಂಡು ಅವರನ್ನ ಸಂದರ್ಶನ ಮಾಡುವಂತಹ ಭಾಗ್ಯವನ್ನ ದೇವರು ಕರುಣಿಸಿದ್ದಾರೆ ಎನ್ನುವಂಥದ್ದು ನನಗೆ ಮತ್ತಷ್ಟು ಹೆಮ್ಮೆ. ಅದರ ಜೊತೆಗೆ ಮೋಹನನ್ನ, ನನಗೆ ಈ ಅವಕಾಶವನ್ನ ಮಾಡಿಕೊಟ್ಟ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ಪಯಣದ ಕತೆ. ಮೋಹನ್ ಕುಮಾರ್ ಅಮ್ಮುಂಜಿ ಅವರ ಜೊತೆ ಅವರ ಯಕ್ಷ ಪಯಣದ ಕಥೆಯ ಈ ಸಂಚಿಕೆ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋವನ್ನ ಶೇರ್ ಮಾಡಿ, ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ.
ಮುಂದಿನ ಬಾರಿ ಮತ್ತೊಬ್ಬರು ವಿಶೇಷವಾದಂತಹ ಯಕ್ಷಗಾನ ಕಲಾವಿದರ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ. ನಾನು ನಿಮ್ಮ ಸತೀಶ್ ಚಾರ್ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ, ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ಸಿಗ್ತೇನೆ. ನಮಸ್ಕಾರ. ರಂಗನಾಯಕ ರಾಜೀವಾಲೋಚನ ರಮಣನೇ ಬೆಳಗಾಯ್ತು ಏಳೆನ್ನುತ್ತ ರಂಗನಾಯಕ ರಾಜೀವಲೋಚನ ರಮಣನೇ ಬೆಳಗಾಯ್ತು ಏಳೆನ್ನುತ್ತ ರಮಣನೇ ಬೆಳಗಾಯ್ತು ಏಳೆನ್ನುತ್ತ ಅಂಗನೇ ಲಘುಮಿತ ಪತಿಯ ನೆಪಿಸುವಳು ಅಂಗನೇ ಲಘುಮಿತ ಪತಿಯ ನೆಪಿಸುವಳು ಶೃಂಗಾರದ ನಿದ್ರೆ ಸಕೆನ್ನುತ್ತ ಶೃಂಗಾರದ ನಿದ್ರೆ ಸಕೆನ್ನುತ್ತ ಅಂಗನೇ ಲಘುಮಿತ ಪತಿಯ ನೆಪಿಸುವಳು ಶೃಂಗಾರದ ನಿದ್ರೆ ಸಕೆನ್ನುತ್ತ ರಂಗನಾಯಕ ರಾಜೀವಾಲೋಚನ ರಮಣನೇ ಬೆಳಗಾಯಿದೆಳೆನ್ನುತ್ತ ಪಕ್ಷಿರಾಜನು ಬಂದು ಬಾಗಿಲೋ